ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯವರೇ, ಈ ಭಾನುವಾರ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಭಾನುವಾರ ಬೆಳಗ್ಗೆ ನಾನು ತುಂಬಾ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ನನಗಂತೂ ತುಂಬಾ ನನ್ನ ಮನಸ್ಸಂತೂ ತುಂಬಾ ಉಲ್ಲಾಸಭರಿತವಾದಂತಹ ಸಂದರ್ಭ ಇದು. ಏನು ಅಂತ ವಿಚಾರ, ಏನು ಅಂತ ಕುತೂಹಲ ನಿಮಗುಂಟ? ನನಗೆ ಏನು ಆಸಕ್ತಿ ಅಂತಂದ್ರೆ, ನಮ್ಮ ಮನುಷ್ಯ ಜನ್ಮ ಅಂತ ಏನಿದೆ, ಇದು ಸಿಗಬೇಕು ಅಂತಂದ್ರೆ ಸಾವಿರ ವರ್ಷಗಳ ಫಲ ಇದು. ಅಂತಂದ್ರೆ ಮನುಷ್ಯನಾಗ ನಾವು ಹುಟ್ಟಿದೀವಿ ಅಂತಂದ್ರೆ ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು. ಕೆಲವರು ತುಂಬಾ ವಿದ್ಯಾವಂತರಾಗಿ ತುಂಬಾ ಒಳ್ಳೊಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡುವ ಮುಖಾಂತರ ತಮ್ಮ ಜೀವನವನ್ನ ಸಾರ್ಥಕಪಡಿಸ್ಕೊತಾರೆ. ಕೆಲವರು ಸಂಗೀತಗಾರರಾಗಿ ಸಂಗೀತ ಸೇವೆಯನ್ನು ಸಲ್ಲಿಸುವ ಮುಖಾಂತರ ತಮ್ಮ ಜೀವನವನ್ನ ಪಾವನ ಮಾಡ್ಕೋತಾರೆ. ಇನ್ನು ಕೆಲವರು ಒಬ್ಬೊಬ್ರು ಒಂದೊಂದು ಕ್ಷೇತ್ರದಲ್ಲಿ ಇದ್ ಮಾಡ್ತಾರೆ. ಆದ್ರೆ ಅಂಥವ್ರನ್ನೆಲ್ಲ ನಾನು ಕತ್ತೆತ್ತಿ ಹಿಂಗೆ ನೋಡಿದಾಗ್ಲೆಲ್ಲ ನನ್ನ ಕೈಯಲ್ಲಿ ಅದು ಆ ರೀತಿ ಸಾಧ್ಯ ಆಗ್ಲಿಲ್ಲಲ್ಲ ಅಂತ ಬೇಜಾರ್ಕೊಳ್ಳೋ ಬದಲು, ನನ್ನ ಈ ಒಂದು ದಿನಚರಿ ಏನಿದೆ, ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಗಿಡಗಳನ್ನು ನೋಡೋದು, ಪಕ್ಷಿಗಳನ್ನು ನೋಡೋದು, ಪ್ರಾಣಿಗಳನ್ನ ನೋಡ್ತಾ ಕಾಲಹರಣ ಮಾಡೋದು ನನಗಂತೂ ತುಂಬಾ ಉತ್ಸಾಹದಾಯಕವಾದಂತಹ ಒಂದು ಪುಟ್ಟ ಹವ್ಯಾಸ. ಬೆಳಗಾಗಿತ್ತು ಪ್ರತಿದಿನ ಒಂದು ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಹೋಗ್ಬೇಕಾದ್ರೆ ನಮ್ಮ ಮನೆಯ ಸುತ್ತಮುತ್ತ ಸಾಕಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೇನೆ ಹೂ ಬಿಟ್ಟಿದೆ. ಅದು ಯಾವ ಗಿಡ ಅಂತೀರ? ಇಲ್ಲಿ ಮರವಾಗಿತ್ತು, ಮಡ್ಡಿ ಮರ ಅಂತ ಹೇಳಿ. ಆ ಮಡ್ಡಿ ಮರದ ಕೊಡ್ಲಿ ಪೆಟ್ಟು ತಿಂದರೂ ಕೂಡ ಅದು ಚಿಗುರಿ ಪುಟ್ಟ ಸಸಿನಲ್ಲೇನೆ ಪುಟ್ಟ ಇದಾಗಿದ್ದಾಗ್ಲೇನೆ ಹೂ ಬಿಟ್ಟಿರೋದು ನನಗಂತೂ ತುಂಬಾ ಖುಷಿಯಾದಂತಹ ವಿಚಾರ. ಕಾಣಿಸ್ತಿದೆಯಾ ಎಲ್ಲರಿಗೂ? ಇದನ್ನ ನಾವು ಮಡ್ಡಿ ಮರ ಅಂತ ಹೇಳ್ತೇವೆ. ಇದು ಆಕ್ಚುಲಿ ನಾನು ನಿಮಗೆ ಮರ ತೋರ್ಸಕ್ಕಾಗ್ತಿಲ್ಲ, ಯಾಕೆಂತಂದ್ರೆ ನಮ್ಮ ಬಡಾವಣೆಯಲ್ಲಿದ್ದಂತಹ ಮರಗಳನ್ನೆಲ್ಲ ಕತ್ತರಿಸಿ ಹಾಕಿದ್ದಾರೆ. ಏನು ವಿಷಯ ಅಂತಂದ್ರೆ, ಮೈಸೂರಿಗೆ ಹುಲಿ ಬರ್ತಿದೆ, ಚಿರತೆ ಬರ್ತಿದೆ ಅನ್ನೋ ಕಾರಣಕ್ಕಾಗಿ ಎಲ್ಲದನ್ನು ಕತ್ತರಿಸಾಕ್ಬಿಟ್ರು. ಆದರೂ ಕೂಡ ನೋಡಿ, ಕತ್ತರಿಸಿ ಚಿಗುರಿ ಒಂದು ತಿಂಗಳು ಕೂಡ ಆಗಿಲ್ಲ. ಇಷ್ಟತ್ರ ಒಂದು 2 ಅಡಿ ಅಷ್ಟು ಚಿಗುರಿ ಇರ್ಬೋದು ಗಿಡ. ಹೂ ನೋಡಿ ತುಂಬಾ ಸೊಗಸಾಗಿ ಹೂ ಬಿಟ್ಟಿದೆ. ಮಲ್ಲಿಗೆಯ ಹೂವಿನಂತೆ ಇದು ಬರುತ್ತೆ. ಸುವಾಸನೆ ಅಂತೂ ತುಂಬಾ ಅದ್ಭುತ ಸುವಾಸನೆ, ತುಂಬಾ ಪರಿಮಳ ಉಂಟಂತಹ ಹೂವು ಇದು. ಮಡ್ಡಿ ಹೂವು ತುಂಬಾ ನನಗೆ ಇಷ್ಟವಾದಂತಹ ಹೂವು. ದೇವರ ಒಂದು ಪೂಜೆಗೂ ಕೂಡ ಇದನ್ನ ಬಳಸ್ಬೋದು. ಮಲ್ಲಿಗೆಯ ರೀತಿ ಇರುತ್ತೆ ಇದು. ಹೂವಾದ ನಂತರ ಕಾಯಿ ಒಂದು ರೀತಿಯ, ನಾವು ಆಯುರ್ವೇದದಲ್ಲಿ ಹೆಚ್ಚು ಚಿಕಿತ್ಸೆಗೆ ಬಳಸುವಂತಹ ಈ ಅಮೃತ ನೋಣಿ ಏನಿದೆ, ನೋಣಿ ಕಾಯಿ ರೀತಿ ಇದು ಬರುತ್ತೆ. ಮಡ್ಡಿ ಮರದ ವಿಶೇಷತೆ ಏನಂತಂದ್ರೆ, ಈ ಮರ ಖಾಲಿ ನಿವೇಶನಗಳು, ಹೆಚ್ಚು ಸ್ಮಶಾನದ ಅಂತ ಜಾಗಗಳಲ್ಲಿ ನೀರಿಲ್ಲದೆ ಇದ್ರೂ ಕೂಡ ವಿಪುಲವಾಗಿ ಬೆಳೆದು ಬಾಳುವಂತ ಮರ ಇದು. ಅಂತ ಎತ್ತರಕ್ಕೇನು ಹೋಗೋದಿಲ್ಲ. ಸಾಮಾನ್ಯವಾಗಿ ಒಂದು 20 ಅಡಿ 25 ಅಡಿ ಬೆಳೆಯುವಂತ ಒಂದು ವೃಕ್ಷ ಇದು. ನನಗಂತೂ ಇದು ತುಂಬಾ ಇಷ್ಟವಾದಂತಹ ವೃಕ್ಷ. ಇದರ ಕೆಳಗಡೆ ಸಾಕಷ್ಟು ನಾನು ಬಾಲ್ಯಾವಸ್ಥೆಯನ್ನು ನಾನು ಈ ಮರದ ಕೆಳಗಡೆ ಕಳೆದಿದ್ದೇನೆ. ಈಗ ನಾನು ಆಟ ಆಡಿದಂತಹ ಆ ಮರ ಅಲ್ಲಿ ಇಲ್ಲದೆ ಇದ್ರೂ ಕೂಡ ನಾನು ನೆಲೆಸಿರುವಂತ ಕಡೆ ಮಡ್ಡಿ ಸಾಕಷ್ಟು ವಿಪುಲವಾಗಿ ಹರಡು ಹೂ ಬಿಡ್ತಾ ಇರೋದು ನನಗೆ ಸಂತಸ ತಂದಿದೆ. ಇಂತಿಂತ ಸಣ್ಣ ಸಣ್ಣ ವಿಚಾರದಿಂದ ನಾವು ಖುಷಿ ಪಡಲಿಲ್ಲ ಅಂತಂದ್ರೆ ನಮ್ಮ ಮನಸ್ಸನ್ನ ನಾವು ಚೊಕ್ಕಟವಾಗಿ ತುಂಬಾ ಹರಿತವಾಗಿ ಹೇಗೆ ಇಟ್ಕೊಳಕ್ ಸಾಧ್ಯ ಅಲ್ವಾ? ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ ಮುಂಚೆ, ನಾನು ಸಸ್ಯಾವಲೋಕನ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಅಪರೂಪದ ಗಿಡಗಳು, ಅಪರೂಪದ ವೃಕ್ಷಗಳ ಬಗ್ಗೆ ನಾನು ಸಾಕಷ್ಟು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಹೊರಟಿದ್ದೀನಿ. ಈ ಒಂದು ನಾವು ನೆಲೆಸಿರೋ ಹೊಸ ಬಡಾವಣೆಯಲ್ಲಿ ನನಗೆ ಸಿಕ್ಕಂತಹ ಹೊಸ ವೃಕ್ಷಗಳು ಅಂತಂದ್ರೆ ಟಾಟಿಲಿಂಗ್ ಇರ್ಬೋದು, ಅಂದ್ರೆ ಐಸ್ ಆಪಲ್ ಅಂತ ಹೇಳ್ತೀವಿ, ಅದಿರ್ಬೋದು. ಅದು ಬಿಟ್ರೆ ಈ ಉಪ್ಪಿನಕಾಯಿ ಹಾಕ್ತಿವಲ್ಲ ನಾವು, ನೀವು ಎಲ್ಲ ಮಾಗ್ಲಿ ಬೇರೆ ಉಪ್ಪಿನಕಾಯಿ ಕೇಳಿರ್ಬೋದು, ನೋಡಿರ್ಬೋದು. ಅದರ ಸಸ್ಯಗಳನ್ನ ನಾನು ಜಾಡನ್ನ ಪತ್ತೆ ಮಾಡಿದ್ದೀನಿ. ಅದು ಬಿಟ್ರೆ ತಂಗಡಿ ಹೂವದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ, ನೀವು ಗಮನಿಸಿದ್ರೆ ಸಿಗುತ್ತೆ. ಈಗ ನನಗೆ ಖುಷಿ ಕೊಡ್ತಾ ಇರುವಂತ ವಿಚಾರ ಏನಂತಂದ್ರೆ, ಸಾಮಾನ್ಯವಾಗಿ ಮರ 7 ವರ್ಷ 8 ವರ್ಷ ಆಗಿ ದೊಡ್ಡದಾದ್ಮೇಲೆ ಹೂ ಬಿಡೋದು ನಾವು ನೋಡಿದೀವಿ. ದೊಡ್ಡ ವೃಕ್ಷನ ಕಡಿದ್ರೂ ಕೂಡ ಅದು ಚಿಕ್ಕ ಒಂದು ಚಿಗುರಿನ ಅವಸ್ಥೆಯಲ್ಲಿ ಇದ್ರೂ ಕೂಡ ಹೂ ಬಿಟ್ಟು ತನ್ನ ಕೆಲಸನ ಅದನ್ನು ತಾನು
ಬೆಳೆದು ನಿಂತಿದ್ದೀನಿ, ನನ್ನ ಕೆಲಸ ನಾನು ಫಲ ಕೊಡೋ ಅಂತ ಕೆಲಸ ನಾನು ಮಾಡ್ತಿದ್ದೀನಿ ಅಂತ ಅದು ಎಷ್ಟು ಉತ್ಸಾಹ ಭರಿತವಾಗದೆ ಹೇಳ್ತಾ ಇದೆ ನೋಡಿ, ಗಮನಿಸಿ ನೋಡಿ. ಇಷ್ಟು ನನಗಂತೂ ತುಂಬಾ ಸಂತೋಷದ ವಿಚಾರ. ಈ ಸಂತೋಷಕ್ಕೆ ಒಂದು ಪುಟ್ಟ ಪಾರ್ಟಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಗೆಳೆಯರ ಬಳಗನೆಲ್ಲ ಕರೆದು ನಮ್ಮ ಮನೆಗೆ ಆಹ್ವಾನಿಸಿದ್ದೇನೆ ಇವತ್ತು. ಹಾಗಾಗಿ ಒಂದು ಪುಟ್ಟ ಪಾರ್ಟಿ ಕೂಡ ನಮ್ಮ ಮನೇಲಿ ಉಂಟು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡಕ್ ಮುಂಚೆ ಈ ಹೂನ ಇನ್ನೊಮ್ಮೆ ನೋಡಿ, ತುಂಬಾ ಸುಂದರವಾಗಿರುವಂತಹ ಹೂ ಇದು. ಮರ ದೊಡ್ಡದಾದಷ್ಟು ಮರ ಸುತ್ತ ಹೂ ಬಿಡುತ್ತಲ್ಲ, ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಚಿಕ್ಕದಾಗಿದ್ದಾಗಲೇ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹೇಳಕ್ ಹೊರಟಿದ್ದೀನಿ ಅಷ್ಟೇ.